ನಮಸ್ಕಾರ ಸ್ನೇಹಿತರೆ, ರೇಖಿ ಮೆಡಿಟೇಷನ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ, ನಾನು ಕೃಷ್ಣ ಆಚಾರ್ಯ, ರೇಖಿ ಗ್ರ್ಯಾಂಡ್ ಮಾಸ್ಟರ್, ಹಿಪ್ನೋಥೆರಪಿಸ್ಟ್, ಏಂಜಲ್ಸ್ ಮಾಸ್ಟರ್ ಮತ್ತು ರಾಜಕ್ರಿಯ ರೇಖಿ ಮಾಸ್ಟರ್. ಇವತ್ತಿನ ವಿಡಿಯೋದ ಮುಖ್ಯ ವಿಷಯ ಅಂತಂದರೆ, ಈಗ ಬಹಳ ದಿನಗಳ ನಂತರ ನಾವು ಪುನಃ ರಾಜಕ್ರಿಯ ರೇಖಿಯ ವೆಬಿನಾರನ್ನು ನಡೆಸುವ ಬಗ್ಗೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಯಾಕಂದರೆ ನಮ್ಮಲ್ಲಿ ವೆಬಿನಾರ್ ನಡೀಲಿಕ್ಕೆ ವಿಳಂಬ ಆಗಿದೆ ಅಂದ ಕೂಡಲೇ ಬಹಳ ಜನ ಕರೆ ಮಾಡಿಕೊಂಡು, ಗುರುಗಳೇ ನಮಗೆ ವೆಬಿನಾರನ್ನು ಕಂಡಕ್ಟ್ ಮಾಡಿ, ನಮಗೆ ಬಹಳಷ್ಟು ಕೆಲವು ಸಂಶಯ ಇದೆ, ಬೇರೆ ಬೇರೆ ಕಡೆಯಿಂದ ನಾವು ಕಲ್ತ್ಕೊಂಡು ಬಂದಿದ್ವಿ, ಆದರೆ ಅಲ್ಲಿ ನಮಗೆ ಸರಿಯಾದ ಮಾಹಿತಿನೂ ಸಿಕ್ಕಿಲ್ಲ, ಜೊತೆಗೆ ಅವರನ್ನು ಸಂಪರ್ಕ ಮಾಡಲಿಕ್ಕೆ ಕೂಡ ಆಗ್ತಾ ಇಲ್ಲ ಅನ್ನುವಂಥ ಒಂದು ಅಸಹಾಯಕತೆಯನ್ನು ಕರೆ ಮುಖಾಂತರ ತೋಡ್ಕೊಂಡಿದ್ರಿ. ನಮ್ಮ ಕೇಂದ್ರದಿಂದ ಪ್ರತಿ ತಿಂಗಳು ಸಹಿತ ರೇಖಿ, ರಾಜಕ್ರಿಯ ರೇಖಿ ಮತ್ತು ಏಂಜಲ್ಸ್ಗಳ ವೆಬಿನಾರನ್ನು ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಇದರಿಂದ ಬಹಳ ಒಂದು ಅನುಕೂಲ ನಿಮ್ಮ ಸಾಧಕರಿಗೆ ಆಗ್ತಾ ಇದೆ. ಇದರ ಉದ್ದೇಶ ಕೂಡ ಅದೇನೆ. ಯಾಕಂದರೆ ರಾಜಕ್ರಿಯ ರೇಖೆ ಎನ್ನುವಂಥ ಒಂದು ಸುದೀರ್ಘವಾದ ಪಯಣದಲ್ಲಿ ನಮಗೆ ಗೊಂದಲಗಳಿದ್ದಾಗ, ಸಂಶಯಗಳಿದ್ದಾಗ ಅದನ್ನು ಸರಿಯಾಗಿ ಮಾಡಿಕೊಳ್ಳಲೇಬೇಕಾಗತ್ತೆ. ಯಾಕಂದರೆ ರಾಜಕ್ರಿಯ ರೇಖೆಯಲ್ಲಿ ನಿಮಗೆ 6 ಲೆವೆಲ್ಗಳನ್ನು ನೀವು ನೋಡ್ತೀರಿ. ಪ್ರತಿ ಲೆವೆಲಲ್ಲೂ ಏನು ಬರುತ್ತೆ ಅನ್ನೋದು ಮುಖ್ಯ. ಅದರಲ್ಲೂ ಕೂಡ ಬಿಗಿನಿಂಗ್ನಲ್ಲಿ ಅಥವಾ ಪ್ರಥಮ ಡಿಗ್ರಿಯಲ್ಲಿ ನೀವು ತಿಳ್ಕೊಳ್ಬೇಕಾದಂಥ ವಿಷಯಗಳು ಬಹಳಷ್ಟು ಇರ್ತವೆ. ಯಾಕಂದರೆ ಪಾಶ್ಚಾತ್ಯ ಮತ್ತು ನಮ್ಮ ಭಾರತೀಯ ಧ್ಯಾನದ ಬಹುತೇಕ ವಿಧಾನಗಳನ್ನು ಇದರಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಜೊತೆಗೆ ನಿತ್ಯ ಸಾಧನಾ ಟೈಮ್ ಕೂಡ ಬಹಳ ಕಡಿಮೆ ಸಾಕಾಗತ್ತೆ. ಅದರ ಜೊತೆಗೆ ರೇಖಿ ಇಲ್ಲಿ ಕಂಟಿನ್ಯೂ ಆಗತ್ತೆ, ನಮ್ಮ ಸನಾತನ ಪದ್ಧತಿಯ ಒಂದು ಪ್ರಾರ್ಥನೆ ಕೂಡ ಕಂಟಿನ್ಯೂ ಆಗತ್ತೆ. ಅದೇ ರೀತಿ ರಾಜಕ್ರಿಯ ರೇಖೆಯ ಧ್ಯಾನ ಕ್ರಮ ಅಥವಾ ಎನರ್ಜಿ ಗ್ರಿಡ್ ಆಕ್ಟಿವೇಶನ್, ಟ್ರಿಪಲ್ ಕಿಂಗ್ಸ್ ಚೇಂಬರ್ ಇವೆಲ್ಲ ಕೂಡ ಬರುತ್ತೆ. ಅದರಲ್ಲೂ ಕೂಡ ಈ ಪಾಶ್ಚಾತ್ಯ ಶಬ್ದಗಳು ಪದೇ ಪದೇ ಅಲ್ಲಿ ರಿಪೀಟ್ ಆಗೋದ್ರಿಂದ ಅದರ ಅರ್ಥ ಏನು, ಅಥವಾ ನಾವು ಈ ರಿಗ್ರೆಷನ್ ಥೆರಪಿ ಮತ್ತು ಪ್ರತಿರೂಪ ಪಯಣ, ಇದು ಸಂಮೋಹನದ ಒಂದು ಮೆಥಡ್, ಇದನ್ನು ನಾವು ಯಾವ ರೀತಿ ಅಳವಡಿಸ್ಕೊಳ್ಬೇಕು ಅಥವಾ ಯಾವ ರೀತಿ ಇದನ್ನು ಬಳಸ್ಕೊಳ್ಬೇಕು ಅನ್ನುವಂಥದ್ರಲ್ಲಿ ಬಹಳಷ್ಟು ಗೊಂದಲಗಳನ್ನು ನಿಮಗೆ ಇದ್ದಿರ್ತವೆ. ಹಾಗಾಗಿ ನಿಮ್ಮ ಗೊಂದಲಗಳನ್ನು ಪರಿಹರಿಸ್ಕೊಳ್ದೇ ಇದ್ದರೆ ನೀವು ಮುಂದಿನ ಜರ್ನಿಯಲ್ಲಿ ಬಹಳಷ್ಟು ತಪ್ಪುಗಳನ್ನು ಮಾಡ್ತಾ ಇರ್ತೀರಿ. ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ಈ ರಾಜಕ್ರಿಯ ರೇಖೆಯ ವೆಬಿನಾರನ್ನು ಫೆಬ್ರವರಿ ತಿಂಗಳ 1ನೇ ತಾರೀಕು ರವಿವಾರ ಬೆಳಿಗ್ಗೆ 10 ಗಂಟೆಗೆ ಇದನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ನಿಮಗೆ ಮುಕ್ತ ಅವಕಾಶ ಇದೆ. ನೀವು ಯಾವುದೇ ಒಂದು ಕೇಂದ್ರದಿಂದ ಕಲ್ತ್ಕೊಂಡು ಬಂದಿದ್ರೂ ಕೂಡ ನಾವಿಲ್ಲಿ ನಿಮ್ಗೆ ಅವಕಾಶ ಮಾಡಿಕೊಡ್ತೇವೆ. ಇಲ್ಲಿ ನಿಮ್ಗೆ ಏನು ಗೊಂದಲ ಇದೆ ಅದನ್ನು ಸರಿ ಮಾಡಿಕೊಳ್ಳಿ. ಅದರಲ್ಲೂ ಕೂಡ ಮೊದಲನೇ ಡಿಗ್ರಿಯಲ್ಲಿ ನಿಮಗೆ ಬಹಳಷ್ಟು ವಿಚಾರಗಳು ಬರ್ತವೆ. ಆ ವಿಚಾರಗಳಲ್ಲಿ ಮುಖ್ಯವಾಗಿ ನಿಮಗೆ ರೇಖೆಯ ತರಹ ಇಲ್ಲಿ ಸಿಂಬಲ್ಗಳು ಬರದೇ ಇರೋದ್ರಿಂದ ಅದರ ಅಲ್ಟರ್ನೇಟ್ ಆಗಿ ಬರುವಂಥ ಒಂದು ವಿಧಾನ ಏನು, ಆನಂತರ ಎನರ್ಜಿ ಗ್ರಿಡ್ ಆಕ್ಟಿವೇಶನ್ ಯಾವ ರೀತಿ ಮಾಡ್ಕೊಳ್ಬೇಕು, ಇದು ಬಹಳ ಮುಖ್ಯ. ಯಾಕೆ ಅಂತಂದರೆ ಎನರ್ಜಿ ಗ್ರಿಡ್ ಆಕ್ಟಿವೇಶನ್ ಮಾಡಿಕೊಂಡಾಗ ಮಾತ್ರ ನಿಮಗೆ ಪ್ರತಿನಿತ್ಯ ನಿಮ್ಮ ದೇಹದಲ್ಲಿ ಆ ಯೂನಿವರ್ಸ್ ಎನರ್ಜಿ ಅನ್ನುವಂಥದ್ದು ಫ್ಲೋ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ಕೂಡ ಕೆಲವು ಅವಿದ್ಯಾವಂತರಿಗೆ ಓದಲಿಕ್ಕೆ ಬರೋದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಆ ಎನರ್ಜಿ ಗ್ರಿಡ್ಡನ್ನು ಇಮ್ಯಾಜಿನೇಷನ್ ಮಾಡಿಕೊಂಡು ಧ್ಯಾನ ಮಾಡಿಕೊಂಡಾಗ ನಿಮಗೆ ಬಹಳಷ್ಟು ಬದಲಾವಣೆಗಳನ್ನು ನೀವು ನೋಡ್ತೀರಿ. ಅದರಲ್ಲೂ ಕೂಡ ರಿಗ್ರೆಷನ್ ಥೆರಪಿ ಮತ್ತು ಪ್ರತಿರೂಪ ಪಯಣವನ್ನು ನೀವು ಬುಕ್ಸನ್ನು ನೋಡಿಕೊಂಡು ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಅದರಲ್ಲೂ ಕೆಲವು ಕೇಂದ್ರಗಳಿಂದ ನಿಮಗೆ PDF ಅನ್ನು ಕೊಡುವಂಥದ್ದು ಅಥವಾ ಬುಕ್ಸನ್ನು ನೋಡಿಕೊಂಡು ಮಾಡಿ ಅಂತ ಹೇಳುವಂಥದ್ದೆಲ್ಲ ಗೈಡ್ ಮಾಡ್ತಾರೆ. ಅಲ್ಲಿಯ ಸಿಸ್ಟಮ್ ಆಗಿರುತ್ತೆ, ನಾವು ಅದ್ರ ಬಗ್ಗೆ ಏನು ಆಕ್ಷೇಪಣೆ ಮಾಡಲಿಕ್ಕೆ ಬರೋದಿಲ್ಲ. ಆದರೆ ನಾವು ಈ ಒಂದು ಸ್ಥಿತಿಯಲ್ಲಿ ನಿಮ್ಮ ಹತ್ರ ಆ ರಿಗ್ರೆಷನ್ ಥೆರಪಿ ಮತ್ತು ಪ್ರತಿರೂಪ ಪಯಣ ಮಾಡಲಿಕ್ಕೆ ಸಾಧ್ಯತೆ ಇದೆಯೇ? ಖಂಡಿತ ಸಾಧ್ಯ ಇಲ್ಲ. ಯಾಕಂದರೆ ನಾವು ಅದನ್ನು ಓದ್ತಾ ಹೋಗಿ ಪ್ರತಿ ಲೈನ್ನಲ್ಲೂ ಕೂಡ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನೀವೇನು ಮಾಡಬಹುದು ಅಂದರೆ, ಅದಕ್ಕೆ ಸಂಬಂಧಪಟ್ಟಂಥ ಆಡಿಯೋ ಕೂಡ ನಮ್ಮಲ್ಲಿದೆ. ನಮ್ಮ ಗ್ರೂಪ್ನಲ್ಲಿರುವವರೆಗೆ ನಾವೆಲ್ಲ ಕೊಟ್ಟಿದ್ದೀವಿ. ನಿಮಗೂ ಕೂಡ ಅದರ ಒಂದು
ಅವಕಾಶ ಸಿಗತ್ತೆ, ಮಾಡಬಹುದು. ಅದರಲ್ಲೂ ಕೂಡ ನಿಮಗೆ ಉಸುಯಿ ರೇಖೆಗೂ ಮತ್ತು ಅಥವಾ ಮೂಲ ರೇಖೆಗೂ ಮತ್ತು ರಾಜಕ್ರಿಯ ರೇಖೆಗೂ ಏನು ವ್ಯತ್ಯಾಸ ಇದೆ, ಇದು ಬಹಳ ಮುಖ್ಯವಾದ ವಿಚಾರ. ಯಾಕಂದರೆ ನಿಮಗೆ ರಾಜಕ್ರಿಯ ರೇಖೆಯಲ್ಲಿ ಯಾವುದೇ ಸಂಕೇತಗಳು ಬರೋದಿಲ್ಲ, ಬದಲಾಗಿ ಇಲ್ಲಿ ಪ್ರಾರಂಭದಲ್ಲೇ ಡಿಸ್ಟೆನ್ಸ್ ಹೀಲಿಂಗ್ ಅಂತ ಒಂದು ವಿಧಾನಗಳನ್ನು ನೀವು ನೋಡ್ತೀರಿ. ಚಿಕಿತ್ಸಾ ವಿಧಾನ ಇರ್ಬೋದು, ಇಷ್ಟಾರ್ಥ ಸಿದ್ಧಿ ಇರ್ಬೋದು, ಸಮೃದ್ಧಿ ಇರ್ಬೋದು. ಇದನ್ನೆಲ್ಲ ನೀವು ಬಹಳ ಒಂದು ಸುಲಭವಾಗಿ ಮಾಡ್ಕೊಳ್ಳಿಕ್ಕೆ ನಿಮಗೆ ಅವಕಾಶ ಇರುತ್ತೆ. ಹಾಗಾಗಿ ಈ ವೆಬಿನಾರ್ನಲ್ಲಿ ನೀವು ಜಾಯ್ನ್ ಆದಾಗ ನಿಮಗೆ ಪ್ರತಿ ಹಂತದಲ್ಲೂ ಯಾವ ರೀತಿ ಅದನ್ನು ಬಳಸ್ಕೊಳ್ಬೇಕು ಅನ್ನೋದನ್ನು ನಾವು ನಿಮಗೆ ಪ್ರಾತ್ಯಕ್ಷಿಕೆ ಮೂಲಕ ತಿಳಿಸ್ಕೊಡ್ತೀವಿ. ಆ ಎನರ್ಜಿ ಗ್ರಿಡ್ಡನ್ನು ಸ್ಟೆಪ್ ಬೈ ಸ್ಟೆಪ್ ನಾವು ಯಾವ ರೀತಿ ಇಮ್ಯಾಜಿನೇಷನ್ ಮಾಡ್ಕೊಳ್ಬೇಕು ಮತ್ತು ಆ ಎನರ್ಜಿಯನ್ನು ತೆಗೆದುಕೊಳ್ಬೇಕು ಮತ್ತು ಟ್ರಿಪಲ್ ಕಿಂಗ್ಸ್ ಚೇಂಬರನ್ನು ಯಾವ ರೀತಿ ಬಳಸ್ಕೊಳ್ಬೇಕು, ಇಲ್ಲಿ ಬಹಳ ಮುಖ್ಯ. ಇಲ್ಲಿ ನಾವು ರೇಖಿಯಲ್ಲಿ ಸಿಂಬಲ್ ಬಳಸ್ತೇವೆ, ಇಲ್ಲಿ ಟ್ರಿಪಲ್ ಕಿಂಗ್ಸ್ ಚೇಂಬರ್ನ ಬಳಸ್ತೇವೆ. ಆ ಟ್ರಿಪಲ್ ಕಿಂಗ್ಸ್ ಚೇಂಬರನ್ನು ಯಾವಾಗ ವಿಚಾರಕ್ಕೆ ನಾವು ಬಳಸ್ಕೊಳ್ಬೋದು, ನಮ್ಮ ಪ್ರೊಟೆಕ್ಷನ್ಗಿರ್ಬೋದು, ಬೇರೆಯವ್ರ ಪ್ರೊಟೆಕ್ಷನ್ಗಿರ್ಬೋದು, ನಮ್ಮ ವಾಸ್ತು ದೋಷಕ್ಕಿರ್ಬೋದು, ಅಥವಾ ನಮ್ಮಲ್ಲಿರುವಂಥ ಯಾವುದೋ ಒಂದು ತಾಯತಕ್ಕಿರಬಹುದು, ಅದೇ ರೀತಿ ನಮ್ಮ ವೆಹಿಕಲ್ಗಿರ್ಬೋದು, ಅಥವಾ ಬೇರೆಯವರಿಂದ ನಮಗೆ ಹ್ಯಾರಾಸ್ಮೆಂಟ್ ಆಗ್ತಾ ಇದ್ದರೆ ಅದರಿಂದ ನಾವು ಯಾವ ರೀತಿ ಪಾರಾಗ್ಬೋದು, ಇದನ್ನೆಲ್ಲ ಕೂಡ ನಾವು ಟ್ರಿಪಲ್ ಕಿಂಗ್ಸ್ ಚೇಂಬರನ್ನು ನಾವು ಬಳಸ್ಕೊಂಡು ಮಾಡಲಿಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ನೀವಿಲ್ಲಿ ಈ ವೆಬಿನಾರಲ್ಲಿ ದಯವಿಟ್ಟು ನೀವು ಭಾಗವಹಿಸಿ ನಿಮಗಿರುವಂಥ ಗೊಂದಲಗಳನ್ನು ನಾವು ಪರಿಹರಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಇದು ನಡೆಯುವಂಥ ದಿನಾಂಕ ಇನ್ನೊಮ್ಮೆ ನಾನು ಹೇಳ್ತಾ ಇದ್ದೀನಿ, ಫೆಬ್ರವರಿ ತಿಂಗಳ 1ನೇ ತಾರೀಕಿನ ದಿನ ಬೆಳಿಗ್ಗೆ 10 ಗಂಟೆಯಿಂದ ನಾವು ವೆಬಿನಾರನ್ನು ಸ್ಟಾರ್ಟ್ ಮಾಡ್ತೀವಿ. ಅಷ್ಟೇ ಅಲ್ಲ, ಅದೇ ಸಂದರ್ಭದಲ್ಲಿ ರಿಗ್ರೆಷನ್ ಥೆರಪಿ ಮತ್ತು ಪ್ರತಿರೂಪ ಪಯಣ ಲೈವಲ್ಲಿ ನಿಮ್ಮ ಹತ್ರ ಮಾಡಿಸ್ತೀವಿ. ಯಾರ್ಯಾರಿಗೆ ರಾಜಕೀಯ ರೇಖೆ ಆಗಿದೆಯೋ, ನಮ್ಮ ಕೇಂದ್ರದಿಂದ ಆಗಿರಲಿ ಅಥವಾ ಬೇರೆ ಕೇಂದ್ರದಿಂದ ನೀವು ಕಲ್ತ್ಕೊಂಡು ಬಂದಿದ್ರು ಕೂಡ ನಿಮಗೆ ಸ್ವತಃ ನಾವೇ ಮಾಡಿಸ್ತೀವಿ. ಅದರ ಜೊತೆಗೆ ಆ್ಯಡಿಯನ್ನು ಕೂಡ ಕೊಡ್ತೀವಿ. ಅದನ್ನು ನೀವು ಮುಂದೆ ಪ್ರತಿದಿನನ ಅಥವಾ ನಿಮಗೆ ಯಾವಾಗ ಬೇಕೋ ಆವಾಗ ಆ ಆ್ಯಡಿಯೋನ ಕೇಳ್ತಾ ನೀವು ರಿಗ್ರೆಷನ್ ಥೆರಪಿ ಮತ್ತು ಪ್ರತಿರೂಪ ಪಯಣ ಬಳಸ್ಕೊಳ್ಬಹುದು. ಇದರಿಂದ ಏನಾಗುತ್ತೆ, ರಿಗ್ರೆಷನ್ ಥೆರಪಿ ಪ್ರತಿರೂಪ ಪಯಣ ಬಳಸ್ಕೊಳ್ಳೋದ್ರಿಂದ ಜನ್ಮಾಂತರದ ಬಹಳಷ್ಟು ಸಮಸ್ಯೆಗಳನ್ನು ನೀವು ಈ ಆತ್ಮ ಸಂಮೋಹನ ಅಥವಾ ಸಂಮೋಹನದ ಅವಶ್ಯಕತೆ ಇಲ್ಲದೆ ಅಥವಾ ಉಪಯೋಗವಿಲ್ಲದೆ ಇದರಿಂದನೇ ನೀವು ಪರಿಹರಿಸ್ಕೊಳ್ಬೋದು. ಅದೆಷ್ಟೋ ಸಮಸ್ಯೆಗಳನ್ನು ನೀವು ಇದರಲ್ಲಿ ಬಗೆಹರಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಇಲ್ಲಿ ಮಾಡಬೇಕಾದದಿಷ್ಟೇ, ನೀವು ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ ನಂತರ ಇದರ ಕೆಳಗಡೆ ಸ್ಕ್ರೋಲಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬರುತ್ತೆ. ಅನಂತರ ವಿಡಿಯೋದ ಕೊನೆಯಲ್ಲೂ ಕೂಡ ನಂಬರ್ ಸಿಗುತ್ತೆ ನಿಮಗೆ. ಅಲ್ಲಿ ಆ ನಂಬರಿಗೆ ಕರೆ ಮಾಡಿ ಅಥವಾ ನಿಮ್ಮ ವಾಟ್ಸಪ್ ನಂಬರ್ನಿಂದ ನಮಗೆ ಮೆಸೇಜನ್ನು ಹಾಕಿ ನೀವು ಹಿಂದೆ ಕಲಿತಂಥ ಕೇಂದ್ರದ ವಿಚಾರ ಇರ್ಬೋದು, ನಿಮ್ಮ ಡೀಟೇಲ್ಸ್ ಇರ್ಬೋದು, ಮತ್ತು ಯಾವ ಲೆವೆಲ್ಗಳಾಗಿದೆ ರೇಖೆಯಲ್ಲಿ, ರಾಜಕೀಯ ರೇಖೆಯಲ್ಲಿ, ಏಂಜಲ್ಸ್ ಅನ್ನೋದನ್ನು ಡೀಟೇಲ್ ಆಗಿ ನಮ್ಮ ವಾಟ್ಸಪ್ ನಂಬರಿಗೆ ನೀವು ಮೆಸೇಜನ್ನು ಹಾಕಿ ನಿಮ್ಮನ್ನು ನಾವು ಗ್ರೂಪಿಗೆ ಆ್ಯಡ್ ಮಾಡ್ತೀವಿ. ಗ್ರೂಪಿಗೆ ಆ್ಯಡ್ ಮಾಡಿದಾಗ ಏನಾಗುತ್ತೆ, ನಾವು ಲಿಂಕನ್ನು ಈಸಿಯಾಗಿ ಕೊಡ್ಬೋದು, ವೈಯಕ್ತಿಕವಾಗಿ ಕೊಡಲಿಕ್ಕೆ ಕಷ್ಟ ಇದೆ. ಮತ್ತು ಈ ಒಂದು ವೆಬಿನಾರ್ ಅನ್ನುವಂಥದ್ದು ಸಂಪೂರ್ಣ ಉಚಿತ, ಇದರಲ್ಲಿ ಯಾವುದೇ ಚಾರ್ಜಸ್ ಇಲ್ಲ, ಅದನ್ನು ನೀವು ತಿಳ್ಕೊಳ್ಬೇಕು. ನಾವು ಇದನ್ನು ಯಾವುದೇ ಚಾರ್ಜನ್ನು ಮಾಡ್ತಾ ಇಲ್ಲ, ನಿಮ್ಮ ಗೊಂದಲಗಳನ್ನು ಸರಿ ಮಾಡಿಕೊಳ್ಳಿಕ್ಕೆ ನಮ್ಮ ಒಂದು ಪ್ರಯತ್ನ ಅಷ್ಟೇ. ಹಾಗಾಗಿ ಈ ಒಂದು ಮೆಡಿಟೇಷನ್ ಜರ್ನಿ ಅಥವಾ ಆಧ್ಯಾತ್ಮ ಸಾಧನೆಯಲ್ಲಿ ನಿಮ್ಮ ಒಂದು ಸಾಧನೆಗೆ ನಮ್ಮ ಕಡೆಯಿಂದ ಕಿಂಚಿತ್ ಸಹಾಯ ಮಾಡೋಣ ಅನ್ನುವಂಥದ್ದು ನಮ್ಮ ಉದ್ದೇಶ ಇದೆ. ದಯವಿಟ್ಟು ಈ ಒಂದು ವೆಬಿನಾರ್ನಲ್ಲಿ ಭಾಗವಹಿಸಿ ನಿಮಗೇನು ಗೊಂದಲಗಳಿದೆ ಅದನ್ನು ಹರಿಸ್ಕೊಳ್ಳಿ. ಅದೇ ರೀತಿ ರಿಗ್ರೆಷನ್ ಥೆರಪಿ ಮತ್ತು ಪ್ರತಿರೂಪ ಪಯಣದ ನಾವು ಆಡಿಯೋನ ಕೊಡ್ತೇವೆ, ಅದನ್ನು ನೀವು ಬಳಸ್ಕೊಳ್ಬಹುದು. ಇನ್ನು ನಮ್ಮ ಕೇಂದ್ರದಲ್ಲಿ ಇರುವಂಥ ಕೋರ್ಸ್ಗಳು ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಬಳಸ್ಕೊಳ್ಬೋದು. ವೆಬಿನಾರ್ಗೆ ನೀವು ಜಾಯ್ನ್ ಆದ ಮಾತ್ರಕ್ಕೆ ನೀವು ಕಂಡೀಷನ್ ಆಗಿ ನಮ್ಮಲ್ಲಿ ಅದನ್ನು ಮಾಡಿ ಇದನ್ನು ಮಾಡಿ ನಾವು ಹೇಳೋದಿಲ್ಲ. ನಿಮಗೆ ಆಸಕ್ತಿ ಇದ್ದರೆ ನಮ್ಮಲ್ಲಿ ಬಹಳಷ್ಟು ಕೋರ್ಸ್ಗಳು ಸಿಗ್ತವೆ, ಅದನ್ನು ನೀವು ಮಾಡಿಕೊಳ್ಬೋದು. ಹಾಗಾಗಿ ಇನ್ನೊಮ್ಮೆ ನಿಮಗೆ ಹೇಳ್ತಾ ಇದ್ದೀನಿ, ಈ ಸ್ಕ್ರೋಲಲ್ಲಿ ಕಾಣುವಂಥ ನಂಬರಿಗೆ, ಅದರಲ್ಲೂ ಕೂಡ ವಾಟ್ಸಪ್ ನಂಬರಿಗೆ ನೀವು ನಿಮ್ಮ ಡೀಟೇಲನ್ನು ಮತ್ತು ನೀವು ಹಿಂದೆ ರೇಖೆ ಕಲಿತ ಬಗ್ಗೆ ಅದರ ಡೀಟೇಲ್ಸನ್ನು ನಮಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ನಾವು ನಿಮಗೆ ಗ್ರೂಪಲ್ಲಿ ಆ್ಯಡ್ ಮಾಡ್ತೀವಿ. ಅದರಿಂದ ನಿಮಗೆ ಲಿಂಕ್ ಸಿಗುತ್ತೆ. ಅಷ್ಟೇ ಅಲ್ಲ, ಒಂದು ಸಾರಿ ನೀವು ನಮ್ಮ ಗ್ರೂಪಿಗೆ ಬಂದಾಗ ಕೇವಲ ರಾಜಕೀಯ ರೇಖೆ ಮಾತ್ರ ಅಲ್ಲ, ಬದಲಾಗಿ ಹಿಂದೆ ನೀವು ಕಲಿತಂಥ ರೇಖಿ ಬಗ್ಗೆ ಇರ್ಬೋದು ಅಥವಾ ಏಂಜಲ್ಸ್ಗಳ ಬಗ್ಗೆ ಇರ್ಬೋದು, ಏನಾದರೂ ಸಂದೇಹಗಳಿದ್ದರೆ ಅದನ್ನು ಕೂಡ ನಮ್ಮ ರಿಪಿಟೇಷನ್ ಕ್ಲಾಸ್ನಲ್ಲಿ ನೀವು ಅಟೆಂಡ್ ಆಗಲಿಕ್ಕಾಗತ್ತೆ. ಯಾವುದೇ ರೀತಿ ಚಾರ್ಜಸ್ ಇರೋದಿಲ್ಲ, ಫ್ರೀಯಾಗಿ ನಾವು ಅದನ್ನು ಮಾಡಿಕೊಡ್ತೀವಿ. ಹಾಗಾಗಿ ನೀವು ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಹಾಗಾಗಿ ಇನ್ನೊಮ್ಮೆ ಈ ಸ್ಕ್ರೋಲಲ್ಲಿ ಕಾಣುವಂಥ ನಂಬರಿಗೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡಿ ಈ ಉಚಿತ ವೆಬಿನಾರ್ನಲ್ಲಿ ನೀವು ಭಾಗವಹಿಸಿ ಅಂತ ಹೇಳ್ತಾ
ಸರ್ವೇ ಜನಾಃ ಸುಖಿನೋ ಭವಂತು. ನಿಮ್ಮ ಒಂದು ಮೆಡಿಟೇಷನ್ ಜರ್ನಿ ಒಳ್ಳೆ ರೀತಿಯಲ್ಲಿ ಸಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ನಮಸ್ಕಾರ.